ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಹನ್ಸಿಕಾ ಇದು? ನಿನ್ ವಯಸ್ಸಲ್ಲಿ ನೀನ್ ಓದಿನ ಬಗ್ಗೆ ಗಮನ ಕೊಡ್ಬೇಕು. ಅದನ್ ಬಿಟ್ಟು ನೀನೇನು ಪ್ರೀತಿ ಗೀತಿ ಅಂತಿದ್ಯಾ, ಪಬ್ ಅಂತಿದ್ಯಾ, ಪಾರ್ಟಿ ಅಂತಿದ್ಯಾ? ಹೌದು ಅಂತೀನಿ. ಈಗ ನಿಂಗೇನು? ನೀನ್ ಮಾಡ್ತಿರೋ ಕೆಲ್ಸ ಎಲ್ಲ ನನಗ್ ಗೊತ್ತಾಯ್ತು, ಪರವಾಗಿಲ್ಲ. ಇದೆಲ್ಲ ನಿನ್ ಅಣ್ಣಂದ್ರಿಗೋ ಅತ್ತೆ ಮಾವಂಗೋ ಏನಾದ್ರೂ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಯೋಚನೆ ಮಾಡಿದ್ಯಾ? ಅವ್ರಿಗೆ ಯಾವ ಕಾರಣಕ್ಕೂ ಗೊತ್ತಾಗಲ್ಲ, ಆದ್ರೆ ನಿನ್ನಿಂದ ಗೊತ್ತಾಗತ್ತೆ ಅಂತ ಅನಿಸ್ತಿದೆ. ಹೋದ್ಸಲನೂ ಅಷ್ಟೇ, ನಿನ್ನಿಂದಾನೇ ಎಲ್ಲರ ಮುಂದೆ ನನ್ ಮರ್ಯಾದೆ ಹೋಯ್ತು. ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು. ನಾನ್ ಬಾಯಿ ಮುಚ್ಕೊಳ್ಳೋದ್ ಮುಖ್ಯ ಅಲ್ಲ ಹನ್ಸಿಕಾ, ಇಂಥದ್ನೆಲ್ಲ ನೀನ್ ಬಿಡೋದ್ ಮುಖ್ಯ. ಇಂಥ ವಯಸ್ಸಿನಲ್ಲಿ ನೀನ್ ಸ್ವಲ್ಪ ಸಲ್ಗೆ ಕೊಟ್ಟ. ಅಮ್ಮ ತಾಯಿ, ನಿನ್ ಭಾಷಣ ಪ್ರವಚನ ನಿಲ್ಲಿಸ್ತ್ಯಾ? ನಂಗೇನ್ ಮಾಡ್ಬೇಕೋ ಹೇಗ್ ನಡ್ಕೋಬೇಕೋ ಚೆನ್ನಾಗ್ ಗೊತ್ತು. ದಯವಿಟ್ಟು ನೀನ್ ಮಾತ್ರ ನಂಗ್ ಪಾಠ ಹೇಳಕ್ ಬರ್ಬೇಡ. ಚಂದು, ಹನ್ಸಿಕನ ಮಾತ್ರ ಚೆನ್ನಾಗ್ ಬುಟ್ಟಿಗೆ ಬಿಳ್ಸ್ಕೊಂಡಿದೀಯಾ? ಇಲ್ವಾ ಮತ್ತೆ ಅವಳ ಹಿಂದೆ ಬೇಕಾದಷ್ಟು ಆಸ್ತಿ ಇದೆ. ಅದ್ರ ಜೊತೆಗೆ ನಾನು ಎಷ್ಟು ಕೇಳಿದ್ರು ಅಷ್ಟು ಕೊಡೋ ಈ ಇನ್ನೋಸೆನ್ಸೂ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಲೈಫ್ ಸೆಟ್ಲ್ ಆಗೋಷ್ಟು ದುಡ್ಡನ್ನ ದೋಚ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ನೀನು ನಾನು ಹ್ಯಾಪಿಯಾಗಿ ಸೆಟ್ಲ್ ಆಗ್ಬಿಡ್ಬೋದು. ಅಲ್ಲಿವರೆಗೂ ಸ್ವಲ್ಪ ಆ ಬೇಬಿನ ಮೇಂಟೈನ್ ಮಾಡ್ಬೇಕಲ್ವಾ? ಸರಿ, ಕ್ಯಾರಿ ಆನ್. ನೀನೇನೇ ಮಾಡಿದ್ರು ನಮ್ ಫ್ಯೂಚರ್ಗೋಸ್ಕರನೇ ಮಾಡ್ತಿದ್ಯಲ್ಲ. ಯು ಆರ್ ರೈಟ್ ಬೇಬಿ. ವಿವೇಕ್, ಒಂದು ನಿಮಿಷ. ಅತ್ತೆ, ತಾತ, ತಾತ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದೀಯಾ? ಚೆನ್ನಾಗಿದ್ದೀನಿ. ಬನ್ನಿ ತಾತ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅತ್ತೆ ಮಾವ, ಇವರೇ ಪ್ರಸಾದ್ ರಾವ್ ಅಂತ, ನಮ್ ನೀರಜ್ ಅವ್ರ ತಾತ. ನಮಸ್ಕಾರ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಅನಂತ, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ಮನುಷ್ಯ, ಏನ್ ವಿಷಯ? ಮಾವ, ಇವರು ಮತ್ತೆ ನಮ್ ತಾತ ಬಾಲ್ಯ ಸ್ನೇಹಿತರು. ಎಲ್ಲಿ ಅಚ್ಯುತರಾಮ, ಎಲ್ಲಿ ಒಂದ್ ಮೊಮ್ಮಗಳು ಸುತ್ತಿ ಬಳಸಿ ಬಂದು ನನ್ ಹುಟ್ಟಿದ ದಿನನೇ ಸಿಕ್ಕಿದಾಳೆ. ಇಂಥದನ್ನೆಲ್ಲ ನೋಡ್ದಾಗ್ಲೇನೆ ಪ್ರಪಂಚ ತುಂಬಾ ಚಿಕ್ಕದು ಅಂತ ಅನ್ಸತ್ತೆ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಪ್ರಸಾದ್ ರಾವ್ ಅವರೇ. ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ, ಕೊನೆಗೆ ಮತ್ತೆಲ್ಲೋ ಭೇಟಿ ಆಗ್ತೀವಿ. ಇಲ್ಲೋಡಿ, ಇವತ್ತು ಇಲ್ಲಿ ಭೇಟಿ ಆದಂಗೆ. ನಮ್ ನೀರಜ್ ಕೂಡ ನಿಮ್ ಕುಟುಂಬದ ಬಗ್ಗೆ ತುಂಬಾನೇ ಹೇಳಿದಾನೆ. ಒಟ್ಟು ಕುಟುಂಬ ಅಂದ್ರೆ ಹೇಗಿರ್ಬೇಕು, ಅದೇ ತರ ನಿಮ್ ಫ್ಯಾಮಿಲಿ ಇದೆ ಅಂತ ತುಂಬಾ ಹೊಗಳ್ತಾ ಇರ್ತಾನೆ. ಅದಕ್ಕೆ ನಿಮ್ಮನ್ನೆಲ್ಲ ಒಂದ್ಸಲಿ ನೋಡ್ಬೇಕು ಅನ್ನಿಸ್ತು. ಅಷ್ಟೇ ಅಲ್ದೆ ನಮ್ಮ ಭಾಗ್ಯನ ಅತ್ತೆ ಮನೆ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಆಯ್ತು. ಇತ್ತೀಚೆಗೆ ನೀರಜ್ ಕೂಡ ನಮ್ಗೆ ಹತ್ರ ಆಗ್ತಿರೋದು, ಹಾಗೆ ನೀವು ಕೂಡ ನಮ್ಮ ಮನೆಗೆ ಬಂದಿದ್ದು ನಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ನಿನ್ನ ಮುಂಡತನಕ್ಕೆ ಮಿತ್ರನ ಬಲಿಯಾಗೋದಕ್ಕೆ ನಾನ್ ಬಿಡಲ್ಲ. ಅದನ್ನ ನೋಡೋಣ. ಅಷ್ಟಕ್ಕೂ ಕೇಳ್ಬೇಕಾಗಿರೋದನ್ನೇ ಕೇಳೋದಕ್ಕೆ ಮರ್ತೋದೆ. ನೀರಜ್ಗೂ ಮನೀಷಾಗೂ
ಸದ್ಯದಲ್ಲಿ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೌದು ಅರವಿಂದ್ ಅವ್ರೆ, ನಮಗೂ ಕೂಡ ಈಗಷ್ಟೇ ಅವನ್ ಪ್ರೀತಿ ವಿಷಯ ಗೊತ್ತಾಯ್ತು. ಅದಕ್ಕೆ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸಿ ಅದಾದ್ಮೇಲೆ ಮದುವೆನ ಮುಗಿಸ್ಬಿಟ್ರೆ ಇವನ ಜೊತೆನಲ್ಲಿ ಮನುಷ್ಯನ್ ಕೂಡ ಅಮೆರಿಕ ಕಳಿಸ್ಬೋದು ಅಂತ ನನ್ನ ಯೋಚನೆ. ಮತ್ತೆ ನಿಶ್ಚಿತಾರ್ಥ ಯಾವಾಗ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದೇ ಮುಹೂರ್ತನ ಸ್ವಲ್ಪ ಬೇಗ ನೋಡೋಣ ಅಂತ. ಒಂದ್ ಒಳ್ಳೆ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಆದಷ್ಟು ಬೇಗ ನಡೆದ್ರೆ ಒಳ್ಳೇದಲ್ವಾ? ಮುಂದಕ್ಕೆ ಹಾಕ್ತಾ ಹೋಗ್ತಿದ್ರೆ ವರ್ಷಗಳೇ ಕಳ್ದು ಹೋಗುತ್ತೆ. ಅತ್ತೆ ಹೇಳಿದ್ದು ನಿಜನೇ. ಮನೀಷಾ ನೀರಜ್ದು ಹೇಳ್ ಮಾಡ್ಸಿರೋ ಜೋಡಿ. ಎಲ್ರೂ ದೃಷ್ಟಿ ಬೀಳೋ ಮೊದ್ಲೇ ಬೇಗ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತಿನ ದಿನ ಹೇಗೂ ಚೆನ್ನಾಗೇ ಇದೆ, ಮುಹೂರ್ತ ಹೇಗೂ ಇಡ್ಲೇಬೇಕಲ್ವಾ? ಅದನ್ನ ಇವತ್ತೇ ಮಾಡಿದ್ರೆ ಒಳ್ಳೇದೇ ಅಲ್ವಾ? ತುಂಬಾ ಒಳ್ಳೇದು ಅರವಿಂದ. ಏನಂತೀರಾ ಪ್ರಸಾದರಾವ್ ಅವರೇ? ಅದ್ರಲ್ಲೇನಿದೆ, ಇವತ್ತೇ ಮಾಡ್ಕೊಂಡ್ಬಿಡ್ಬೋದಲ್ಲ. ನಮ್ ಪುರೋಹಿತ್ರನ್ನ ಕರೆಸ್ತೀನಿ. ಇವರಿಬ್ರು ಹೆಸರು ಬಲಾನು ನೋಡ್ಕೊಂಡು ಮುಹೂರ್ತನ ಅವರೇ ಇಡ್ತಾರೆ. ಒಳ್ಳೇದಮ್ಮ, ಬೇಗ ಕೆಲಸ ಮುಗ್ದೋಗುತ್ತೆ. ಮಾಮ್ ಏನ್ ಮಾಡ್ತಾ ಇದ್ದಾರೆ? ಮನುಷ್ಯಾಗ್ ನಿಶ್ಚಿತಾರ್ಥ ಮಾಡ್ಸಕ್ಕೆ ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ? ಪುರೋಹಿತ್ರೆ, ಅರ್ಜೆಂಟಾಗಿ ನೀವು ನಮ್ಮ ಮನೆಗೆ ಬರಬೇಕು. ವಿಷಯ ಏನಂತ ಹೇಳಮ್ಮ. ಅರ್ಜೆಂಟಾಗಿ ಒಂದು ನಿಶ್ಚಿತಾರ್ಥಕ್ಕೋಸ್ಕರ ಮುಹೂರ್ತ ಇಡಬೇಕಿತ್ತು, ಬರ್ತೀರಾ? ಈಗಲೇ ಹೊರಡ್ತೀನಮ್ಮ. ಒಳ್ಳೇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.